ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಗಣಪತಿ ಮೆರವಣಿಗೆ ವೇಳೆ ನಡೆದಂತಹ ದಾಳಿಯನ್ನ ಖಂಡಿಸಿ ಮೈಸೂರಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದಾವೆ. ಮಹದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿತ್ತು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದರು. ಪ್ರತಿಭಟನೆಗೂ ಮುನ್ನ ಮಹದೇಶ್ವರ ದೇವಸ್ಥಾನದಲ್ಲಿ ಪ್ರತಾಪ್ ಸಿಂಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ, ಈದ್ ಮೆರವಣಿಗೆ ಮೇಲೆ ಒಬ್ಬ ಹಿಂದೂವಾದರೂ ಕಲ್ಲು ಹಾಕಿದ್ನಾ ಅಂತ ಪ್ರಶ್ನೆ ಮಾಡಿದ್ರು. ಮುಸ್ಲಿಮರಿಗೆ ಮೆಕ್ಕಾ ಪವಿತ್ರ ಭೂಮಿ, ಕ್ರಿಶ್ಚಿಯನ್ನರಿಗೆ ರೋಮ್ ಪವಿತ್ರ ಭೂಮಿ, ಹೀಗಾಗಿ ಈ ಹಿಂದೂ ಭೂಮಿ ಮೇಲೆ ಅಶಾಂತಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ನಮ್ಮ ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ, ನೀವು ಈ ಪ್ರೊಸೆಷನ್ಗೆ ಒಬ್ಬ ಹಿಂದೂ ಆದ್ರೂ ಕಲ್ಲು ಪೆಟ್ರೋಲ್ ಪಂಪ್ ಹಾಕಿದ್ದ. ಆದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಹಾಕೊಳ್ಳೆ ಯಾಕೆ ನೀವು ಪಂಪ್ ಹಾಕ್ತೀರಿ, ಯಾಕೆ ಪೆಟ್ರೋಲ್ ಪಂಪ್ ಹಾಕ್ತೀರಿ, ಯಾಕೆ ನೀವು ಕಲ್ಲು ಬಿಸಾಡ್ತೀರಿ, ಯಾಕೆ ಚಪ್ಪಲಿ ತೂರ್ತೀರಿ? ಯಾಕಂತ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಭಾರತ ಅನ್ನೋದು ಜನ್ಮಭೂಮಿಗೆ ಹೊರತು ಪವಿತ್ರ ಭೂಮಿ ಅಲ್ಲ. ನಮ್ಮ ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ, ನೀವು ಈ ಪ್ರೊಸೆಷನ್ಗೆ ಒಬ್ಬ ಹಿಂದೂ ಆದ್ರೂ ಕಲ್ಲು ಪೆಟ್ರೋಲ್ ಪಂಪ್ ಹಾಕಿದ್ದ. ಆದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಹಾಕೊಳ್ಳೆ ಯಾಕೆ ನೀವು ಪಂಪ್ ಹಾಕ್ತೀರಿ, ಯಾಕೆ ಪೆಟ್ರೋಲ್ ಪಂಪ್ ಹಾಕ್ತೀರಿ, ಯಾಕೆ ನೀವು ಕಲ್ಲು ಬಿಸಾಡ್ತೀರಿ, ಯಾಕೆ ಚಪ್ಪಲಿ ತೂರ್ತೀರಿ? ಯಾಕಂತ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಭಾರತ ಅನ್ನೋದು ಜನ್ಮಭೂಮಿಗೆ ಹೊರತು ಪವಿತ್ರ ಭೂಮಿ ಅಲ್ಲ. ಭೀಕರ ಅಪಘಾತದಲ್ಲಿ ಮಗುವೊಂದು ಸಾವನ್ನಪ್ಪಿರುವಂತಹ ಘಟನೆ ಮೈಸೂರು ಜಿಲ್ಲೆ ಇಲವಾಲದಲ್ಲಿ ನಡೆದಿದೆ. 5 ವರ್ಷದ ಲಿಖಿತ್ ಮೃತ ದುರ್ದೈವಿ. ಬೈಕ್ಗೆ ಹಿಂಬದಿಯಿಂದ ಕಾರು ಗುದ್ದಿದ ರಭಸಕ್ಕೆ ಈ ಮಗು ಸಾವನ್ನಪ್ಪಿದೆ. ಮಗುವನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮೂಗಿನ ಮುಟ್ಟಿದೆ. ಇನ್ನು ಈ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಲ್ಲಿ ರೋಡ್ ರೇಸ್ ಪ್ರಕರಣ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರಿಗೆ ಟೆಂಪೋ ತಾಗಿದೆ. ಈ ವಿಚಾರಕ್ಕೆ ರಸ್ತೆಯಲ್ಲೇ ಚಾಲಕರ ಮಧ್ಯೆ ವಾಗ್ವಾದ ನಡೆದಿದೆ. ವರ್ತೂರು ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಏನು ಟಚ್ ಮಾಡ್ತಾರ ನಿಮ್ಗೆ ಆಲ್ಮೋಸ್ಟ್ ಸರ್ ಅತ್ಯಾಚಾರ ಆರೋಪದ ಸುಳಿಯಲ್ಲಿ ಶಾಸಕ ಮುನಿರತ್ನ ಸಿಲುಕಿದ್ದಾರೆ. ನ್ಯಾಯಾಲಯಕ್ಕೆ ಎಸ್ಐಟಿ ಮನವಿ ಮಾಡುವ ಸಾಧ್ಯತೆ ಇದ್ದು ಇಂದು ಬಾಡಿ ವಾರೆಂಟ್ ಮೂಲಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 21ರಂದು ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಕೇಸ್ ಫೈಲ್ ಟ್ರಾನ್ಸ್ಫರ್ ಮಾಡುವುದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಇಂದು ಎಸ್ಐಟಿಗೆ ಅಧಿಕೃತವಾಗಿ ಕೇಸ್ ಫೈಲ್ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ಕೊಂದ ಹಂತಕನ ಹುಡುಕಾಟವೇ ದೊಡ್ಡ ಸವಾಲಾಗಿದೆ. ಡಿಸಿಪಿ ಶೇಖರ್ ಆರೋಪಿ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಿದ್ದಾರೆ. ಹಂತಕ ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ. ತನಿಖಾ ತಂಡ ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿದೆ. ಬೆಂಗಳೂರಿನಲ್ಲೂ ಬೇರೆ ಬೇರೆ ತಂಡಗಳು ತನಿಖೆಯನ್ನ ನಡೆಸಿವೆ. ಸಿಸಿಟಿವಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಕುಟುಂಬಸ್ಥರು ಹಾಗೂ ಸ್ನೇಹಿತರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಪ್ರಕರಣ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರಾಯಚೂರಿನಲ್ಲಿ ಮಂತ್ರಾಲಯ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಿರುಪತಿ ಶ್ರೀನಿವಾಸನ ಸನ್ನಿಧಾನ ಹಿಂದೂಗಳ ವಿಶಿಷ್ಟವಾದ ಕೇಂದ್ರ. ಪ್ರಸಾದದಲ್ಲಿ ಕಳಪೆ ತುಪ್ಪದ ಮಾಹಿತಿ ಮಾಧ್ಯಮಗಳಲ್ಲಿ ಜನರ ಬಾಯಲ್ಲಿ ಬರ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಸಮಗ್ರ ತನಿಖೆಯನ್ನ ಕೈಗೊಳ್ಳಬೇಕು. ಯಾರ ಅಚಾತುರ್ಯದಿಂದ ನಡೆದಿದೆ, ಯಾವಾಗಿನಿಂದ ನಡೆದಿದೆ ಅನ್ನೋದನ್ನ ತನಿಖೆ ನಡೆಸಬೇಕು. ತಪ್ಪಿತಸ್ಥರಿಗೆ ಕಾನೂನು ರೀತಿ ಶಿಕ್ಷೆಯಾಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ಕಳಪೆಯ ತುಪ್ಪ, ಕಲಬೆರಕೆಯ ತುಪ್ಪದ
ಒಂದು ಮಾಹಿತಿ ಈಗ ಮಾಧ್ಯಮಗಳ ಮತ್ತು ಜನಗಳ ಬಾಯಿಯಲ್ಲಿ ಮೂಡಿ ಬರ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಸಮಗ್ರವಾದ ತನಿಖೆಯನ್ನು ಕೈಗೊಂಡು ಯಾರ ಅಚಾತುರ್ಯದಿಂದ ಇದು ನಡೆದಿದೆ ಅನ್ನುವಂಥದ್ದು, ಯಾವಾಗಿನಿಂದ ನಡೆದಿದೆ ಎಂಬುದನ್ನೆಲ್ಲವನ್ನು ಕೂಡ ತನಿಖೆ ನಡೆಸಲಿಕ್ಕೆ ಈಗಾಗಲೇ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ. ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದೂಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ. ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆ, ನಿಶಾನೆ ಆನೆ ಆಯ್ಕೆಯಾಗಿವೆ. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಆನೆಗಳನ್ನು ಆಯ್ಕೆ ಮಾಡಿದ್ದಾರೆ. ಅರಮನೆಯ ಖಾಸಗಿ ದರ್ಬಾರ್ಗೆ ಪಟ್ಟದ ಆನೆಯಾಗಿ ಕಂಚನ್, ನಿಶಾನೆ ಆನೆಯಾಗಿ ಭೀಮನನ್ನ ಆಯ್ಕೆ ಮಾಡಲಾಗಿದೆ. ಪ್ರಮೋದಾದೇವಿಯವರು ಅರಮನೆ ಆವರಣದಲ್ಲಿ ಇದ್ದಂತಹ ಆನೆಗಳನ್ನು ವೀಕ್ಷಿಸಿದ್ರು. ಮೊಮ್ಮಗ ಆಜ್ಯವೀರ್ನೊಂದಿಗೆ ಆನೆಗೆ ಕಬ್ಬನ್ನ ಕೂಡ ನೀಡಿದ್ರು. ಆನೆಗಳ ಬಗ್ಗೆ ಮೊಮ್ಮಗನಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇವೆಲ್ಲ ಇನ್ಸಿಡೆನ್ಷಿಯಲ್ಲು ಟಕ್ಕರ್ ಥರ ಆಡ್ತಿರಲ್ಲ ಬಂದು. ಸರ್ ಬನ್ನಿ ಸರ್. ದಸರಾ ಗಜಪಡೆ ಮುಂದೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಆನೆಗಳ ಮುಂದೆ ಫೋಟೋ ಶೂಟ್ಗಾಗಿ ಅಧಿಕಾರಿಗಳು ಅನುಮತಿ ಕೊಟ್ರಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರೀಲ್ಸ್ ಶೋಕಿಗೆ ದಸರಾ ಆನೆಗಳನ್ನ ಬಳಕೆ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ. ದಿನನಿತ್ಯ ಅರಮನೆ ಆವರಣದ ಒಳಗೆ ಅನಾಮಿಕರು ಬಂದು ರೀಲ್ಸ್ ಮಾಡ್ತಾ ಇದ್ದಾರೆ. ಇವರ ರೀಲ್ಸ್ ಗೀಳಿಗೆ ಯಾರು ಅನುಮತಿಯನ್ನ ನೀಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಅಧಿಕಾರಿಗಳು ರೀಲ್ಸ್ ಹೆಸರಿನಲ್ಲಿ ದುಡ್ಡು ಮಾಡ್ತಾ ಇದ್ದಾರಾ ಅನ್ನುವಂತಹ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇದ್ದು, ಸಂಸದ ಯದುವೀರ್ ಕೂಡ ಆನೆಗಳ ಮುಂದೆ ಸೆಲ್ಫಿ ಫೋಟೋಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಬಳ್ಳಾರಿ ಸಂಸದ ತುಕಾರಾಂ ವಿರುದ್ಧ ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಎಪಿಎಂಸಿ ಸರ್ಕಲ್ನಿಂದ ವಿಜಯ ಸರ್ಕಲ್ವರೆಗೆ ಪ್ರತಿಭಟನೆ ನಡೆದಿದ್ದು ಸಾವಿರಾರು ಜನರು ಭಾಗಿಯಾಗಿದ್ದರು. ತುಕಾರಾಂ ಅಕ್ರಮ ಹಣದಿಂದ ಬಳ್ಳಾರಿ ಕಾಂಗ್ರೆಸ್ ಸಂಸದರಾಗಿದ್ದಾರೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಬಿಬಿಎಂಪಿ ಮೈದಾನದಲ್ಲಿ ಗೇಟ್ ಬಿದ್ದು ಮಗು ಸಾವು ಪ್ರಕರಣ ಸಂಬಂಧ ಆಕ್ರೋಶ ವ್ಯಕ್ತವಾಗಿದೆ. ಮೃತ ನಿರಂಜನ್ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಹಿಂದೆ ಇಬ್ಬರು ಮಕ್ಕಳು ಹೆರಿಗೆ ಸಮಯದಲ್ಲಿ ಮೃತಪಟ್ಟಿದ್ರು. ಕೆಲ ವರ್ಷಗಳ ಬಳಿಕ ನಿರಂಜನ್ಗೆ ಜನ್ಮ ನೀಡಿದ್ರು. ಈಗ ಇದ್ದೊಬ್ಬ ಮಗನನ್ನ ಕಳೆದುಕೊಂಡಿದೆ ಕುಟುಂಬ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದು ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಯಾದಗಿರಿಯ ಶಹಾಪುರ ನಗರದ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾನೆ. 16 ವರ್ಷದ ಚೇತನ್ ಕುಮಾರ್ ರಾಠೋಡ್ ಸೆಪ್ಟೆಂಬರ್ 18ರಂದು ಪರೀಕ್ಷೆ ಬರಿತಾ ಇರುವಾಗಲೇ ಹಠಾತ್ ಕುಸಿದು ಮೃತಪಟ್ಟಿದ್ದಾನೆ. ಪೋಷಕರ ಆರೋಪದ ಅನ್ವಯ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದೆ. 7 ದಿನಗಳಲ್ಲಿ ಘಟನೆಯ ವರದಿಯನ್ನು ಸಲ್ಲಿಸುವಂತೆ ಡಿಡಿಪಿಐಗೆ ಪತ್ರವನ್ನು ಬರೆದಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಪ್ರಧಾನಿ ಮೋದಿ ಅಮೆರಿಕ ಟೆಕ್ ಕಂಪನಿಗಳ ಸಿಇಒಗಳೊಂದಿಗೆ ದುಂಡು ಮೇಜಿನ ಸಭೆಯನ್ನ ನಡೆಸಿದ್ರು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನ ಹೆಚ್ಚಿಸುವ ಉಪಕ್ರಮಗಳ ಕುರಿತು ಚರ್ಚಿಸಿದ್ರು. ಈ ವೇಳೆ ಮಾತನಾಡಿರುವಂತಹ ಪ್ರಧಾನಿ ಮೋದಿ ತಮ್ಮ 3ನೇ ಅವಧಿಯಲ್ಲಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲು ಎಲ್ಲಾ ಪ್ರಯತ್ನಗಳನ್ನ ಮಾಡಲಿದ್ದೇವೆ ಅಂತ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮೊದಲ ಹಂತದ ಚುನಾವಣೆ ಭರ್ಜರಿ ಯಶಸ್ಸಿನ ಬಳಿಕ 2ನೇ ಹಂತದ ಚುನಾವಣೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ರಿಯಾಸಿಯಲ್ಲಿ 2ನೇ ಹಂತದ ಚುನಾವಣೆಯನ್ನ ಯಶಸ್ಸುಗೊಳಿಸುವುದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವಿಧಿ 370 ರದ್ದಾದ ಬಳಿಕ ನಡೀತಾ ಇರುವಂತಹ ಮೊದಲ ಚುನಾವಣೆಯಲ್ಲಿ ಜನರು ಅತಿ ಹುಮ್ಮಸ್ಸಿನಿಂದ ಭಾಗಿಯಾಗ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಮೊದಲ ಬಾರಿ 61% ಮತದಾನವಾಗುವ ಮೂಲಕ ದಾಖಲೆಯನ್ನ ಬರೆದಿದೆ. ತಿರುಪತಿಯಲ್ಲಿ ತಿಮ್ಮಪ್ಪನ ದೇಗುಲಕ್ಕೆ ಅಂಟಿರುವ ಅಪವಿತ್ರತೆ ಕಳಂಕ ತೊಳೆಯೋದಕ್ಕೆ ಟಿಟಿಡಿ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದೆ.
ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗಾಗಲೇ ಶಾಂತಿ ಹೋಮ ಮಾಡಿದ್ದು ಅನ್ನಪ್ರಸಾದ ಲಡ್ಡು ತಯಾರಿಕೆ ಸ್ಥಳದಲ್ಲಿ ಗೋಮೂತ್ರ, ಹಸುವಿನ ಹಾಲು, ತುಪ್ಪ, ಸಗಣಿಯಿಂದ ಸಂಪ್ರೋಕ್ಷಣೆಯನ್ನ ಮಾಡಲಾಗಿದೆ. ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಹೋಮ ಹವನವನ್ನ ನಡೆಸಲಾಗಿದೆ. ಕೋಲ್ಕತ್ತಾದಲ್ಲಿ ವೈದ್ಯೆ ರೇಪ್ ಅಂಡ್ ಮರ್ಡರ್ ಕೇಸ್ ಖಂಡಿಸಿ ಹೌರಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತೆ ಆಗ್ರಹಿಸಿದ್ರು. ದೀದಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿ ಪೊಲೀಸರ ಪಿಸ್ತೂಲ್ ಭಾರೀ ಸದ್ದು ಮಾಡಿದೆ. ಬಿಎಸ್ಪಿ ನಾಯಕ ಕೆ ಆರ್ಮ್ಸ್ಟ್ರಾಂಗ್ ಹತ್ಯೆ ಆರೋಪಿ ರೌಡಿ ಶೀಟರ್ ರಾಜ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಆರೋಪಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದಾಗ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿ ಆರೋಪಿಯನ್ನ ಹೊಡೆದುರುಳಿಸಿದ್ದಾರೆ. ಯೋಗಿ ನಾಡಲ್ಲಿ ಮತ್ತೆ ಪೊಲೀಸರ ತುಪಾಕಿ ಸದ್ದು ಮಾಡಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಆರೋಪಿ ರಶೀದ್ ಕಾಲಿಗೆ ಗುಂಡು ಹಾರಿಸಿ ಅರೆಸ್ಟ್ ಮಾಡಿದ್ದಾರೆ. ದರೋಡೆ ಪ್ರಕರಣ ಸಂಬಂಧ ಸ್ಥಳಕ್ಕೆ ಆರೋಪಿಯನ್ನ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ಆರೋಪಿ ಹಲ್ಲೆಗೆ ಮುಂದಾಗಿದ್ದಾನೆ. ಆಗ ಪೊಲೀಸರು ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡನ್ನು ಹಾರಿಸಿ ಅರೆಸ್ಟ್ ಮಾಡಿದ್ದಾರೆ. ಬಿಹಾರದಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಗೆ ಗಂಗೆ ಕ್ಷುದ್ರಗೊಂಡಿದ್ದಾಳೆ. ಭಾಗ್ಪುರದಲ್ಲಿ ಗಂಗೆ ಉಕ್ಕಿ ಹರಿದು ಭಾರೀ ಅವಾಂತರ ಸೃಷ್ಟಿಸಿದ್ದಾಳೆ. ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆಯಾಗಿದ್ದು ಅಪಾಯದ ಮಧ್ಯೆಯೂ ಗ್ರಾಮಸ್ಥರು ನೀರಿನಲ್ಲೇ ಸಂಚರಿಸುವುದಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಮಿಸ್ ಯೂನಿವರ್ಸ್ ಇಂಡಿಯಾ 2024 ಕಿರೀಟವನ್ನ ಗುಜರಾತಿ ಯುವತಿ ರಿಯಾ ಸಿಂಘ ಮುಡಿಗೇರಿಸಿಕೊಂಡಿದ್ದಾರೆ. ಅವರು ಜಾಗತಿಕ ವಿಶ್ವ ಸುಂದರಿ 2024 ಸ್ಪರ್ಧೆಯಲ್ಲಿ ಭಾರತ